ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನೆನ್ನೆ ದಿವಸ ಬೆಳ್ಳಂಬೆಳಗ್ಗೆ ದಾವಣಗೆರೆಯಿಂದ ಕೇಳಿ ಬರ್ತಾ ಇದ್ದಂತಹ ಒಂದು ರೋಚಕ ವಿಚಾರ ಆಗಿತ್ತು. ಮಾತ್ರ ಅಲ್ಲ, ಅಷ್ಟೇ ಮನಕಲಕುವಂತಹ ಒಂದು ವಿಚಾರ ಆಗಿತ್ತು. ಬಿಜೆಪಿ ನಾಯಕ ತನ್ನ ಸ್ವಂತ ಕಾರಿನಲ್ಲಿ ಕುಳಿತುಕೊಂಡು ಆತ್ಮಹತ್ಯೆ ಮಾಡಿದಂತಹ ಒಂದು ಘಟನೆ. ಸೊ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ರೋಚಕ ತಿರುವುಗಳು ಇವತ್ತು ಕೇಳಿ ಬರ್ತಾ ಇರುವಂಥದ್ದು. ಸೊ ಈ ಒಂದು ಪ್ರಕರಣದ ಹಿನ್ನೆಲೆ ಏನು ನಡೀತು, ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೂ ಮೊದಲು ನೀವೊಂದು ಚಾನಲನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ದಾವಣಗೆರೆಯಲ್ಲಿ ನಿನ್ನೆ ಬೆಳಿಗ್ಗೆ ಒಂದು ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಮಹಾನಗರ ಪಾಲಿಕೆಯ ಮಾಜಿ ಬಿಜೆಪಿ ಸದಸ್ಯರೊಬ್ಬರು ಕಾರಿನಲ್ಲೇ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರು. ಈ ಘಟನೆಯ ಇಡೀ ಜಿಲ್ಲೆಯನ್ನ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸುವ ಹಾಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಕೂಡ. ಹೌದು, ದಾವಣಗೆರೆ ಮಹಾನಗರ ಪಾಲಿಕೆಯ 43ನೇ ವಾರ್ಡ್ನ ಮಾಜಿ ಸದಸ್ಯರಾದ ಚಂದ್ರಶೇಖರ್ ಸಂಕೋಳ ಅವರ ವಯಸ್ಸು 56 ವರ್ಷ. ಅವರು ಇಂದು ಬಿಸ್ಲೇರಿ ಗ್ರಾಮದ ಸಮೀಪದಲ್ಲಿರುವಂತಹ ಜಮೀನಿನಲ್ಲಿ ಶವವಾಗಿ ಪತ್ತೆಯಾಗಿದ್ದರು. ಅವರು ತಮ್ಮದೇ ಕಾರಿನಲ್ಲಿ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಶಂಕೆ ವ್ಯಾಪಕವಾಗಿ ವ್ಯಕ್ತ ಆಗ್ತಾ ಇರುವಂಥದ್ದು. ಈ ಸಾವಿನ ಹಿಂದೆ ಒಂದು ಮನಕಲುಕುವ ಕತೆ ಇದೆ ಅಂತ ಕೂಡ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಆ ಒಂದು ವಿಚಾರದಲ್ಲಿ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಕೆಲವೊಂದು ಮೂಲಗಳ ಪ್ರಕಾರ ಚಂದ್ರಶೇಖರ್ ಅವರು ತೀವ್ರ ಸಾಲ ಬಾಧೆಯಿಂದ ಬಳಲ್ತಾ ಇದ್ರು. ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಮನೆಯಲ್ಲಿ ಕೌಟುಂಬಿಕ ಕಲಹವು ಏರ್ಪಟ್ಟಿತ್ತು. ಅಷ್ಟೇ ಅಲ್ಲದೆ ತಂದೆಯ ಸಾಲದ ಹೊರೆಯಿಂದ ಮನನೊಂದಂತಹ ಇವರ ಪುತ್ರ ಮತ್ತು ಪುತ್ರಿ ಶನಿವಾರ ಸಂಜೆಯಷ್ಟೇ ಆತ್ಮಹತ್ಯೆಗೆ ಯತ್ನ ನಡೆಸಿದ್ರು ಅಂತ ಕೂಡ ವರದಿ ಆಗ್ತಾ ಇರುವಂಥದ್ದು. ಯಾರೇ ಆಗಿದ್ರೂ ಕೂಡ ತಮ್ಮ ಮಕ್ಕಳು ಸಾಲ ಅದು ಇದು ಅಂತ ರೋಸಿ ಹೋಗಿ ತನ್ನ ತಂದೆ ಮಾಡಿದಂತಹ ಸಾಲಕ್ಕೆ ನಾವು ಬಲಿಪಶ ಆಗಬೇಕು ಅಂತ ಹೇಳಿ ರೋಸಿ ಹೋಗೋದಂತೂ ಖಂಡಿತ. ಸೊ ಅದೇ ಒಂದು ಬೆಳವಣಿಗೆ ಇವರ ಮಕ್ಕಳ ವಿಚಾರದಲ್ಲೂ ನಡೆದಿರುವಂಥದ್ದು. ಸೊ ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಎನ್ನುವಂತಹ ವಿಚಾರ ತಿಳಿತಾ ಇದ್ದಂತೆ ತಂದೆಯಾದವ ಏನು ತಾನೇ ಮಾಡ್ತಾನೆ. ಸೊ ಅವರು ಕೂಡ ಇದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಅವರ ಮನಸ್ಥಿತಿ ಮಾನಸಿಕವಾಗಿ ಕುಗ್ಗಿ ಹೋಗಿರುವಂಥದ್ದು. ತನ್ನಿಂದಾಗಿ ಪಡಬಾರದ ಕಷ್ಟವನ್ನ ತಮ್ಮ ಮಕ್ಕಳ ಆ ಒಂದು ಪರಿಸ್ಥಿತಿಯನ್ನ ಕಂಡು ರೋಸಿ ಹೋಗಿದ್ದಂತಹ ಕುಸಿದು ಹೋಗಿದ್ದಂತಹ ಚಂದ್ರಶೇಖರ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ತನ್ನ ಜಮೀನಿಗೆ ತೆರಳಿದ್ರು. ನಿನ್ನೆ ದಿವಸ ಇವರು ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂಥದ್ದು. ಅವರ ಆ ಒಂದು ಕಾರೇನಿದೆ, ಆ ಒಂದು ಕಾರಿನ ಒಳಗಡೆ ಸುಟ್ಟ ಸ್ಥಿತಿಯಲ್ಲಿ ಅಂದರೆ ತನ್ನ ಜೀವವನ್ನ ಕಳೆದುಕೊಂಡ ಸ್ಥಿತಿಯಲ್ಲಿ ಗ್ರಾಮಸ್ಥರಿಗೆ ಮನೆಯವರಿಗೆ ಕಂಡಿರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಾದಂತಹ ಉಮಾ ಪ್ರಶಾಂತ್ ಅವರು ಭೇಟಿ ಕೂಡ ನೀಡಿದರು, ಪರಿಶೀಲನೆ ನಡೆಸಿದರು. ಸೊ ಆ ಒಂದು ವಿಧಿವಿಜ್ಞಾನ ಪ್ರಯೋಗಾಲಯದ ಸಿಬ್ಬಂದಿ ಕೂಡ ಆ ಒಂದು ಸಾಕ್ಷ್ಯವನ್ನ ಸಂಗ್ರಹಿಸಿರುವಂಥದ್ದು. ಸೊ ಇನ್ನು ಆ ಒಂದು ಬೆಳವಣಿಗೆಗಳ ಬಗ್ಗೆ ರಿಪೋರ್ಟ್ ಬಂದ ಮೇಲೆ ಅಷ್ಟೇ ಏನಾಯಿತು ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರೋದಕ್ಕೆ ಸಾಧ್ಯ ಆಗುವಂಥದ್ದು. ನೋಡಿ, ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಈ ಒಂದು ಸಾಲದ ಬಾಧೆಯಿಂದಾಗಿ ಎಷ್ಟೋ ಶ್ರೀಮಂತರು ಇರ್ಬೋದು ಅಥವಾ ಬಡವರು ಇರ್ಬೋದು, ಯಾರೇ ಆಗಿದ್ರೂ ಕೂಡ ಈ ಒಂದು ಸಾಲದ ಬಾಧೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆಗಳೇ ಹೆಚ್ಚಾಗಿ ನಾವು ಕೇಳಿರುವಂಥದ್ದು. ಸಾಲದ ಸುಳ್ಳಿ ಮತ್ತು ಕೌಟುಂಬಿಕ ಕಲಹಗಳು ಒಂದು ಸುಂದರ ಕುಟುಂಬವನ್ನೇ ಛಿದ್ರಗೊಳಿಸುತ್ತೆ. ಹದಡಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದ್ದು ತನಿಖೆ ಇನ್ನೂ ಕೂಡ ಮುಂದುವರಿತಾ ಇರುವಂಥದ್ದು. ಈ ಒಂದು ವಿಚಾರದ ಬಗ್ಗೆ ನಾವು ಗಮನಿಸುವಂತಹ ವಿಚಾರಗಳು ಏನಪ್ಪಾ ಅಂದರೆ, ಜೀವನದಲ್ಲಿ ಎಂತಹದೇ ಕಷ್ಟ ಬಂದರೂ ಕೂಡ ಆತ್ಮಹತ್ಯೆ ಯಾವುದಕ್ಕೂ ಪರಿಹಾರ ಅಲ್ಲ. ನೆನಪಿಡಿ, ನಿಮಗಾಗಿ ನಿಮ್ಮ ಕುಟುಂಬ ಕಾಯ್ತಾ ಇರುತ್ತೆ. ಅದು ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಅಥವಾ ಇನ್ಯಾರೋ ಕುಟುಂಬಸ್ಥರು ನಿಮಗಾಗಿ ಒಂದು ಕ್ಷಣಕ್ಕಾಗಿ ಕಾಯ್ತಾ ಇರ್ತಾರೆ. ತಾವೇನಾದರೂ ಬೆಳಗ್ಗೆ ಕೂಲಿ ನಾಲಿ ಕೆಲಸ ಮಾಡೋಕ್ಕಂತ ಮನೆಯಿಂದ ಹೊರಟು ಹೋದರೆ ಸಾಯಂಕಾಲ ನಿಮ್ಮವರು ಅಂತ ಹೇಳ್ಕೊಳ್ಳೋರು ಸಂಜೆ ಆಗುವವರೆಗೂ ಮಕ್ಕಳಿರ್ಬೋದು, ಮಡದಿ ಇರ್ಬೋದು, ತಂದೆ ತಾಯಿ ಇರ್ಬೋದು, ಕಾಯ್ತಾ ಇರ್ತಾರೆ. ಸೊ ಅವರ ಆ ಒಂದು ಕಾಯುವಿಕೆ ಸುಮ್ಮನೆ ಆಗಬಾರ್ದು. ಇನ್ನು ಸಾಲ ಬಾಧೆ ಅದು ಇದು ಅಂತ ಇದ್ದರೆ ಯಾವುದನ್ನು ಕೂಡ ತಮ್ಮ ಮನಸ್ಸಿನಲ್ಲೇ ಇಟ್ಟುಕೊಳ್ಳದೆ ಇನ್ನೊಬ್ಬರ ಜೊತೆ ಹಂಚಿಕೊಳ್ಳುವಂತಹ ಪ್ರಯತ್ನ ಮಾಡಿ. ಯಾಕಂತ ಕೇಳಿದರೆ ಎಲ್ಲರೂ ಸ್ವಾರ್ಥರಾಗಿರುವುದಿಲ್ಲ. ಕೆಲವೊಂದು ವ್ಯಕ್ತಿಗಳು ತಮ್ಮ ಸಹಪಾಠಿಗಳು, ಮಿತ್ರರು, ಯಾರೇ ಆಗಿರ್ಬೋದು, ಕುಟುಂಬಸ್ಥರು ಅಥವಾ ಗ್ರಾಮಸ್ಥರು ಯಾರೇ ಆಗಿದ್ರೂ ಕೂಡ ತಮ್ಮ ಕಷ್ಟಗಳ ಬಗ್ಗೆ ತಾವು ಇಷ್ಟು ರೀತಿಯಲ್ಲಿ ಅನುಭವಿಸುವಂತಹ ಆ ಒಂದು ಬೇಸರದ ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿಕೊಳ್ಳಿ.
ತಾವೊಬ್ಬ ಬಿಜೆಪಿಯಲ್ಲಿ ನಾಯಕ ಸ್ಥಾನದಲ್ಲಿದ್ದುಕೊಂಡು ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದುಕೊಂಡು ಆದರೂ ಕೂಡ ಸಾಲಬಾಧೆ ಎನ್ನುವಂಥದ್ದು ಆತನ ಜೀವವನ್ನೇ ಪಡ್ಕೊಂಡಿರುವಂತಹ ವಿಚಾರ ಇವತ್ತು ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು. ಮಾತ್ರ ಅಲ್ಲ, ಇದಕ್ಕಾಗಿ ಬೇರೆ ಏನಾದರೂ ಹಿನ್ನೆಲೆಗಳು ಇದೆಯಾ, ಅದು ಆತ್ಮಹತ್ಯೆ ಮಾತ್ರವಾ ಅಥವಾ ಯಾರಾದರೂ ಕೊಲೆ ಮಾಡಿ ಆ ರೀತಿಯಲ್ಲಿ ಆತ್ಮಹತ್ಯೆಯನ್ನು ಸೃಷ್ಟಿ ಮಾಡಿದ್ರಾ ಅನ್ನೋದರ ಬಗ್ಗೆ ಕೂಡ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಎಲ್ಲ ಮಾಹಿತಿಗಳು ಹೊರಗಡೆ ಬಂದ ಕೂಡಲೇ ಈ ಒಂದು ವಿಚಾರದ ಬಗ್ಗೆ ಅಪ್ಡೇಟನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ಖಂಡಿತವಾಗಿಯೂ ನಾವು ಮಾಡ್ತೀವಿ. ಈ ಒಂದು ವಿಚಾರಗಳು ನಿಮ್ಮನ್ನು ಆಕರ್ಷಣೆ ಮಾಡುತ್ತವೆ ಅಂತಿದ್ರೆ ಖಂಡಿತವಾಗಿಯೂ ನಮ್ಮ ಈ ಒಂದು ಚಾನಲನ್ನು ಫಾಲೋ ಮಾಡ್ಕೊಳ್ಳಿ. ಮಾತ್ರವಲ್ಲ, ಇಂತಹ ವಿಚಾರಗಳನ್ನು ಸಾಧ್ಯವಾದಷ್ಟು ಜನರಿಗೆ ತಿಳಿಸುವಂತಹ ಒಂದು ಪ್ರಯತ್ನಗಳನ್ನು ಮಾಡಿ. ಮಾತ್ರ ಅಲ್ಲ, ವಿಚಾರಗಳ ಬಗ್ಗೆ, ವಿಶ್ಲೇಷಣೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.